ಕೆಆರ್ಪೇಟೆಯಲ್ಲಿ ದಳಪತಿಗಳ ನಡುವೆ ಮನ್ಮೂಲ ನಿರ್ದೇಶಕ ಸ್ಥಾನಕ್ಕೆ ಕಿತ್ತಾಟ ನಡೆದಿದೆ. ಕೆಆರ್ಪೇಟೆ 2 ಸ್ಥಾನಕ್ಕೆ 4 ಅಭ್ಯರ್ಥಿಗಳು ಕಣಕ್ಕೆ ಇಳಿದಿರತಕ್ಕಂಥದ್ದು. 4 ಜೆಡಿಎಸ್ ನಾಯಕರಿಂದ 2 ಬಣವಾಗಿ ಮನ್ಮೂಲ ನಿರ್ದೇಶಕ ಸ್ಥಾನಕ್ಕೆ ಕಿತ್ತಾಟ ನಡೆದಿದೆ. ಅತ ಶಾಸಕ ಮಂಜು ಬಣದಲ್ಲಿ ಶಾಸಕ ಮಂಜು ಸೇರಿ ಗುತ್ತಿಗೆದಾರ ನಾಟನಹಳ್ಳಿ ಮಹೇಶ್ ಕಣದಲ್ಲಿದ್ದಾರೆ. ಇತ್ತ ಮನ್ಮೂಲ ನಿರ್ದೇಶಕ ಡಾಳು ರವಿ ಬಣದಲ್ಲಿ ಡಾಳು ರವಿ ಸೇರಿದಂತೆ ಮಾಜಿ ಮನ್ಮೂಲ ಅಧ್ಯಕ್ಷಕ ಹರೀಶ್ ಕಣದಲ್ಲಿದ್ದಾರೆ. ಒಂದು ಪಕ್ಷದಲ್ಲಿ ಇದ್ದರೂ ಸಮನ್ವಯತೆ ಇಲ್ಲದೆ 2 ಬಣದವರ ಪ್ರತಿಷ್ಠೆ ನಡೆದಿರತಕ್ಕಂಥದ್ದು. ಅತ್ತ ಡಾಲು ರವಿ ಬಣದವರು ಜೆಡಿಎಸ್ ಪಕ್ಷದವರು ಅಲ್ಲ ಎಂದು ಹೇಳ್ತಿರೋ ಶಾಸಕ ಮಂಜು, ನಾವೇ ನಿಜವಾದ ಒಂದು ಜೆಡಿಎಸ್ ಪಕ್ಷದವರು, ಕುಮಾರಸ್ವಾಮಿ ನಮಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಎಂದು ಡಾಲು ರವಿಯವರು ಒಂದು ಪಣ ತೊಟ್ಟಿರ್ತಕ್ಕಂಥದ್ದು. ಇವತ್ತು ಇನ್ನೊಂದು ವಿಚಾರ ಹೇಳ್ತೀವಿ. ಇವತ್ತು ಅದೇನು ಯೋಗೇಶ್ವರ್ ಹೇಳಿದ್ರಲ್ಲ ರಣ ಹೇಳಿ ಅಂತ, ಅದಕ್ಕೆ ನಾನು ಅವ್ರನ್ನೇ ಇವತ್ತು ಜಿಲ್ಲಾ ಉಸ್ತುವಾರಿ ಅವ್ರನ್ನೂ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದಿಂದ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾಯ್ತಾ ಇಲ್ಲ ನಮಗೆ. ಮನ್ಮೂಲ ಎಲೆಕ್ಷನ್ಗೆ ಇವತ್ತು ಸರ್ಕಾರ ಇದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ, 6 ಜನ ಶಾಸಕರಿದ್ದಾರೆ, 5 ಜನ ಶಾಸಕರಿದ್ದಾರೆ. ಕ್ಯಾರ್ಪೇಟೆಲಿ ಕ್ಯಾಂಡಿಡೇಟ್ ಹಾಕೋಕ್ಕಾಗಿಲ್ಲ. ನಾವು ಯಾರು ರಣ ಹೇಳಿ ಅನ್ಬೇಕು ಯೋಗೇಶ್ವರನ್ನ ಕೇಳ್ತೀನಿ. ನಿಜವಾದ ಪಕ್ಷದಲ್ಲಿ ಜೆ ಡಿ ಎಸ್ ಪಕ್ಷ ಒಬ್ಬ ಶಾಸಕರಿಗೆ ಗೌರವ ಕೊಡೋ ಸಂದರ್ಭದಲ್ಲಿ ಶಾಸಕರ ಬಗ್ಗೆ ಕಟುವಾಗಿ ನಿಕೃಷ್ಟವಾಗಿ ಸಿಂಗಲ್ ಮಾತಾಡೋ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮ್ಮ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಎಲ್ಲ ನಾಯಕರ ಗಮನಕ್ಕೆ ಬಂದು ನಾವೇ ಕ್ಯಾಂಡಿಡೇಟ್ ಆಗಿ ಅದ್ರ ಪ್ರಶ್ನೆ ಏನು ಬರುತ್ತೆ? ಒಂದು ಕಡೆ ಕುಮಾರಣ್ಣವರು ಬಹಿರಂಗ ಸಭೆಯಲ್ಲಿ ಹೇಳಿದರು, ಬಹಿರಂಗ ಸಭೆಯಲ್ಲಿ ಕುಮಾರಣ್ಣ ಹೇಳಿದ ನಂತರ ಅರ್ಧ ಮುಕ್ಕಾಲು ಗಂಟೆ ಕುಮಾರಣ್ಣ ಜೊತೆ ಮಾತಾಡಿದ್ದೀನಿ. ಅಲ್ಲೂ ಕುಮಾರಣ್ಣರು ಸಹ ಹೇಳಿದ್ರು, ಕೆಲವು ಸಮಯ ಸಂದರ್ಭ ನನಗೆ ಈ ಥರ ಸನ್ನಿವೇಶ ಅಂತ ಗೊತ್ತಾಗಿಲ್ಲ, ಹಾಗಾಗಿ ಅದನ್ನು ಹೇಳಿದ್ದೀನಿ. ಅದು ತದನಂತರ ಪಕ್ಷ ಏನು ತೀರ್ಮಾನ ಶಾಸಕರಿದ್ದೀರಿ ಅಂದ್ಬಿಟ್ಟು ಪುನಃ ತಾಲೂಕು ಕಾರ್ಯಕರ್ತರು, ತಾಲೂಕು ಅಧ್ಯಕ್ಷರೊಡಗೂಡಿ ಒಂದು ತೀರ್ಮಾನ ತಗೊಳ್ಳೇನೋ. ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನಲ್ಲಿ ನಿಂತಂಥ ಅಭ್ಯರ್ಥಿ ಏನು HD ಮಂಜು ಬಂದು ಮನೆಗೆ ಬಂದು ಮಾತು ಕೊಟ್ಟು ಕೈ ಮುಗಿದು ಗಾಡಿ ಬೇಡಿ ಅವ್ರ ಪರ ಕೆಲಸ ಮಾಡ್ದು. ಇವತ್ತು ಅವರು ಮಾತು ಕದ್ದು ಇವತ್ತು ನಮ್ಮ ವಿರುದ್ಧನೇ ಚುನಾವಣೆ ನಿಂತ್ಕೊಂಡು ಏನು ಹೊರಟವ್ರೆ. ಇದಕ್ಕೆ ಉತ್ತರ ತಾಲೂಕಿನ ಜನ ಕೊಡಬೇಕು. ಮಾತು ಕೊಟ್ಟು ಮಾತು ಕದ್ದು ಪ್ರಮಾಣ ಮಾಡಿ ಮೋಸ ಮಾಡಿದ್ರೆ ಏನಾಗ್ತದೆ ಅದು ಫಲಿತಾಂಶ 2ನೇ ತಾರೀಕು ಜನ ಉತ್ತರ ಕೊಟ್ಟರೆ ಈ ತಾಲೂಕಿನ ಗೌರವ ಉಳಿತದೆ. ಅಷ್ಟೇ ಅಂತ ಕೇಳೋದು. ಏನಿವತ್ತು ನಮ್ಮ ಡೆಲಿಗೇಟ್ಸ್ ಮತದಾರರವ್ರೆ, ತಾಯಂದರು, ಅಣ್ಣ ತಮ್ಮರು, ತಂದೆ ಸಮಾನರು ಅವ್ರು ತೀರ್ಮಾನ ಮಾಡಬೇಕು. ಶಾಸಕನಾಗಿ ಆ ಹುದ್ದೆ ಅನುಭವಿಸ್ಲಿ ಫಸ್ಟು. ಇನ್ನು 3 ವರ್ಷ ಅವಕಾಶ ಇದೆ. ಮಾತು ಕೊಟ್ಟು ಇಬ್ಬರಿಗೂ ಮಾತು ನಡ್ಕೊಳ್ಳದೆ ಮತ್ತೆ ನಾನೇ ಇಲ್ತೀನಿ ಅಂತ ಹೋಗಿರೋದು, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ. ಅದು ಮಾಡಬೇಕು ಅಂತ ಕೈ ಜೋಡಿಸಿ ಮನವಿ ಮಾಡಿ ಪ್ರಾರ್ಥನೆ ಮಾಡಿದ್ರೆ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ.